ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಎಜುಕೇಶನಲ್ ಕಂಟೆಂಟ್ ಕಾರ್ಪೊರೇಟ್ ಆಕ್ಷನ್ ನ ಎಪಿಸೋಡ್ 2 ಅಲ್ಲಿ ನೋಡೋಣ. ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಡಿವಿಡೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಯಾರಾದರೂ ಎಪಿಸೋಡ್ 1 ನೋಡಿಲ್ಲ ಅಂದ್ರೆ ಕೆಳಗಡೆ ಕಂಡ ಲಿಂಕ್ ಅನ್ನು ಕ್ಲಿಕ್ ಮಾಡ್ರಿ, ಎಪಿಸೋಡ್ 1 ಅನ್ನು ನೋಡ್ರಿ. ಒಂದು ಡಿವಿಡೆಂಟ್ ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಟ್ರೇಡ್ ನ ಸೆಟಪ್ ಮಾಡ್ಬೋದು ಅಂತ ಚೆಕ್ ಮಾಡಿದ್ವಿ. ಈ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಚೆಕ್ ಮಾಡೋದು ಯಾವ್ದಪ್ಪ ಅಂತ ಹೇಳಿದ್ರೆ ಅದು ರೈಟ್ಸ್ ಇಶ್ಯೂ. ರೈಟ್ಸ್ ಇಶ್ಯೂ ಅಂದ್ರೆ ಏನು? ಅದು ಕೂಡ ಒಂದು ಕಾರ್ಪೊರೇಟ್ ಆಕ್ಷನ್. ಅದು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗಳಿಗೆ ನಾವು ಅಡಿಷನಲ್ ಆಗಿ ಶೇರ್ಸ್ನ ಕೊಡಲಿಕ್ಕೆ ಅವರು ಒಂದು ಆಫರ್ ಮಾಡ್ತಾರೆ. ಯಾವಾಗ ಅಂದ್ರೆ ಅವ್ರಿಗೆ ಯಾವುದೋ ಒಂದು ನೆಸೆಸಿಟಿ ಇರುತ್ತೆ, ಆ ಟೈಮ್ನಲ್ಲಿ ಕ್ಯಾಪಿಟಲ್ನ ರೈಸ್ ಮಾಡಬೇಕಾಗಿರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಹತ್ರ ಒಂದು ಆಪರ್ಚುನಿಟಿ ಕೊಟ್ಬಿಟ್ಟು ರೇಟ್, ಇವಾಗ ಮಾರ್ಕೆಟ್ ರೇಟ್ ಏನು ನೋಡ್ತಾ ಇದೆ ಅದಕ್ಕಿಂತ ಕಮ್ಮಿ ರೇಟಿಗೆ ಆಫರ್ ಮಾಡ್ತಾರೆ. ಸೊ ಇದು ಯಾವಾಗಲೂ ಏನು ಮಾಡ್ತಾರೆ ಅಂದರೆ ಅವ್ರ ಹತ್ರ ಆಲ್ರೆಡಿ 15 ಶೇರ್ ಇತ್ತು ಅಂದರೆ 1:15 ಅಥವಾ 1:3, 3 ಶೇರ್ಗೆ 1 ಶೇರು, 5 ಶೇರ್ಗೆ 1 ಶೇರು, ಈ ಥರ ಒಂದು ಪ್ರಪೋಸಲ್ನ ಕೊಡ್ತಾರೆ. ಸೊ ರೈಟ್ಸ್ ಇಶ್ಯೂ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಆಪರ್ಚುನಿಟಿ ಆಗಿರುತ್ತೆ ಒಂದು ಶೇರ್ಸ್ನ ಪರ್ಚೇಸು ಮಾಡಲಿಕ್ಕೆ. ಅದಲ್ಲದೆ ಆ ಟೈಮ್ನಲ್ಲಿ ನಿಜವಾಗ್ಲೂ ಒಂದು ಪಾಸಿಟಿವ್ ನ್ಯೂಸ್ ಬಂತು ಅಂದರೆ ಮಾರ್ಕೆಟಲ್ಲಿ ಹೆವಿ ಇಂಪ್ಯಾಕ್ಟ್ ಕೂಡ ಆಗ್ತದೆ. ಸೊ ಕೀ ಫೀಚರ್ಸ್ ರೈಟ್ಸ್ ಇಶ್ಯೂ ಮಾಡಿದಾಗ ಮಾರ್ಕೆಟಲ್ಲಿ ಏನು ಆಗ್ತಾ ಇದೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಈಗ ಕೀ ಇಶ್ಯೂಸ್ ಮೊದಲನೇದು ಅವ್ರೇನು ಹೇಳ್ತಾರೆ, ಆಫರ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಓನ್ಲಿ. ಅದು ತುಂಬ ಇಂಪಾರ್ಟೆಂಟು. ಯಾರ್ಯಾರು ಹೊಸಬ್ರು ಅದನ್ನು ತಗೋಬೋದ ಸರ್ ರೈಟ್ಸ್ ಇಶ್ಯೂಸ್ನ? ಇಲ್ಲ. ಯಾರ್ಯಾರು ಆಲ್ರೆಡಿ ಶೇರ್ಸ್ನ ತಗೊಂಡಿರ್ತಾರೆ ಅವರಷ್ಟೇ ಜನ ತಗೊಳಕ್ಕಾಗೋದು, ಬೇರೆ ಯಾರು ಮುಟ್ಟಕ್ಕಾಗಲ್ಲ. ನೆಕ್ಸ್ಟು ಪ್ರಪೋರ್ಷನಲ್ ಅಲೋಕೇಶನ್. ಪ್ರಪೋರ್ಷನಲ್ ಅಲೋಕೇಶನ್ ಅಂದರೆ ನಮ್ಮ ಹತ್ರ ಎಷ್ಟು ಶೇರ್ಸ್ ಇದೆ ಅದಕ್ಕೊಂದು ಪ್ರಪೋರ್ಷನ್ ಕೊಡ್ತಾರೆ. 15 ಶೇರ್ ಇಟ್ಕೊಂಡ್ರೆ ಅವ್ರಿಗೆ 1 ಶೇರ್ ಕೊಡ್ತೀವಿ, 100 ಶೇರ್ಸ್ ಇಟ್ಕೊಂಡ್ರೆ ಅವ್ರಿಗೆ 10 ಶೇರ್ ಕೊಡ್ತೀವಿ. ಈ ಥರದೊಂದು ಪ್ರಪೋರ್ಷನಲ್ ಅಲೋಕೇಶನ್ನ ಮಾಡ್ತಾರೆ. ಡಿಸ್ಕೌಂಟೆಡ್ ಪ್ರೈಸ್ ಅಂದರೆ ಇವಾಗ ಏನು ಮಾರ್ಕೆಟ್ ರೇಟ್ ನಡೀತಾ ಇರತ್ತೆ ಅದಕ್ಕಿಂತ ಇನ್ನೂ ಕಮ್ಮಿ ರೇಟ್ಗೆ ಶೇರ್ಸ್ನ ಅಲೋಕೇಟ್ ಮಾಡ್ತಾರೆ. ನಾನ್ ಕಂಪಲ್ಸರಿ, ಅಕಸ್ಮಾತ್ ನನಗೆ ರೈಟ್ಸ್ನ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವ್ರು ಅದನ್ನು ಅಲ್ಲೇ ಎಕ್ಸ್ಪೈರಿ ಆಗಲಿಕ್ಕೆ ಬಿಟ್ಬಿಡ್ಬೋದು. ಆ ಶೇರ್ಸ್ ಅದು ಪಾಡಿಗೆ ಅದು ರೈಟ್ಸ್ ಇಶ್ಯೂ ಪ್ರಕಾರ ಓಡುತ್ತೆ, ಆಮೇಲೆ ಆ ಪರ್ಟಿಕ್ಯುಲರ್ ಶೇರ್ ಎಕ್ಸಿಟ್ ಆಗೋಗ್ಬಿಡುತ್ತೆ. ಆಮೇಲೆ ಒನ್ ಆಫ್ ದಿ ಈಸಿಯೆಸ್ಟ್ ಮೆಥಡ್ ಟು ರೈಸ್ ದ ಕ್ಯಾಪಿಟಲ್. ಸೊ ಆಲ್ರೆಡಿ ಕಂಪನಿ ಬಗ್ಗೆ ಗೊತ್ತಿರೋರಿಗೆ ನಾವೇನು ಇನ್ನೂ ಒಂದು ಸತಿ ನಾವು ಕಂಪನಿ ಈ ರೀಸನ್ಗೋಸ್ಕರ ತಗೋತಾ ಇದೀವಿ ಅಂತ ಹೇಳೋ ನೆಸೆಸಿಟಿನೇ ಇಲ್ಲ. ಬಟ್ ನಿಜವಾಗ್ಲೂ ಆ ಪರ್ಪಸ್ನ ತಿಳ್ಕೊಂಬಿಟ್ರೆ ನಾವು ಕ್ಯಾಪಿಟಲ್ನ ರೈಸ್ ಮಾಡೋದು ಒಂದು ಓನರ್ಗೆ ತುಂಬ ಈಸಿ ಆಗ್ತದೆ. ಸೊ ಇದರಲ್ಲಿ ಕೀ ಟರ್ಮಿನಾಲಜೀಸ್ ಏನೇನು ಬರುತ್ತೆ? ಮೊದಲನೇದು ಡಿಕ್ಲರೇಷನ್ ಡೇಟು ಅಥವಾ ರೆಕಾರ್ಡ್ ಡೇಟ್ ಅಂತ ಬರುತ್ತೆ. ರೆಕಾರ್ಡ್ ಡೇಟ್ ಏನು ಅಂದರೆ ಅವತ್ತಿನ ದಿವಸ ಇವ್ರು ಏನು ಮಾಡ್ತಾರೆ, ಯಾರ್ಯಾರು ಎಲಿಜಿಬಲ್ ಶೇರ್ ಹೋಲ್ಡರ್ಸ್ ಇದ್ದಾರೆ ಅಂತ ಫಸ್ಟ್ ಅದನ್ನು ನೋಡ್ತಾರೆ. ಯಾರ್ಯಾರು ಎಲಿಜಿಬಲ್ ಶೇರ್ ಹೋಲ್ಡರ್ಸ್ ಇದ್ದಾರೆ ಅದನ್ನು ಫಸ್ಟ್ ರೆಕಾರ್ಡ್ ಮಾಡ್ಕೋತಾರೆ. ರೆಕಾರ್ಡ್ ಮಾಡ್ಕೊಂಡಾದ್ಮೇಲೆ ಆ ಟೈಮ್ನಲ್ಲಿ ಯಾರಿಗೆ ನಾವು ರೈಟ್ಸ್ನ ಆಫರ್ ಮಾಡ್ಬೋದು ಮಾಡಬಾರ್ದು ಅಂತ ಗೊತ್ತಾಗುತ್ತೆ, ಎಲಿಜಿಬಲ್ ಶೇರ್ ಹೋಲ್ಡರ್ಸ್. ಸೆಕೆಂಡ್ ಒನ್ ಏನು, ಇಶ್ಯೂ ಪ್ರೈಸ್. ಯಾವ ಪ್ರೈಸ್ಗೆ ನಾವು ಬಂದ್ಬಿಟ್ಟು ಶೇರ್ಸ್ನ ಆಫರ್ ಮಾಡ್ತೀವಿ. ಪ್ರಿಫರಬಲ್ ಅದೇನಾಗುತ್ತೆ ಅಂದರೆ ಮಾರ್ಕೆಟ್ ಪ್ರೈಸ್ಗಿಂತ ಕಮ್ಮಿನೇ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಮೂರನೇದು ಎಂಟೈಟಲ್ಮೆಂಟ್ ರೇಷಿಯೋ ಅಂತ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಂಟೈಟಲ್ಮೆಂಟ್ ರೇಷಿಯೋ ಅಂದರೆ ಇಟ್ ಸ್ಪೆಸಿಫೈಸ್ ಎಷ್ಟು ಶೇರ್ಸು ಒಂದು ಶೇರ್ ಹೋಲ್ಡರ್ ಬೈ ಮಾಡ್ಬೋದು, ಅವನ ಹತ್ರ ಎಷ್ಟು ಶೇರ್ಸ್ ಆಲ್ರೆಡಿ ಇದೆ, ಆ ಶೇರ್ಸ್ಗೆ ಈಕ್ವಲೆಂಟ್ ಆಗಿ, ಆ ಶೇರ್ಸ್ಗೆ ಪ್ರಪೋರ್ಷನೇಟ್ ಆಗಿ ಎಷ್ಟು ಶೇರ್ಸ್ನ ಅವನು ಬೈ ಮಾಡ್ಬೋದು. ನೆಕ್ಸ್ಟ್ ಮೂರನೇದು ರಿಯೌನ್ಸಬಲ್ ರೈಟ್ಸ್ ಅಂತ ಮೂರನೇದು ಬರುತ್ತೆ. ಸೊ ಅವ್ರು ಏನು ಮಾಡ್ಬೋದು ಅಂದರೆ ಶೇರ್ ಹೋಲ್ಡರ್ಸು ಆ ರೈಟ್ಸ್ನ ಮಾರ್ಕೆಟಲ್ಲಿ ಮಾರ್ಬಿಡ್ಬೋದು. ಅವ್ರಿಗೆ ಆ ಪರ್ಟಿಕ್ಯುಲರ್ ರೈಟ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆ ರೈಟ್ಸ್ನ ಮಾರ್ಕೆಟಲ್ಲಿ ಮಾರ್ಬಿಡ್ಬೋದು. ಆ್ಯಂಡ್ ಇನ್ನೂ ಒಂದು ಬರುತ್ತೆ, ನಾನ್ ರಿಯೌನ್ಸಬಲ್ ರೈಟ್ಸ್ ಅಂತ ಬರುತ್ತೆ. ಅದನ್ನು ಅವರು ಟ್ರೇಡ್ ಮಾಡಲಿಕ್ಕಾಗಲ್ಲ ಅಥವಾ ಎಕ್ಸೈಸ್ ಮಾಡಲಿಕ್ಕಾಗಲ್ಲ. ಅದನ್ನು ಎಕ್ಸ್ಪೈರಿ ಡೇ ತನಕ ಹಾಗೆ ಬಿಟ್ಟು ದೇ ಕ್ಯಾನ್ ಅಲೋ ಇಟ್ ಟು ಎಕ್ಸ್ಪೈರ್. ಸೊ ಈ 4 ಟರ್ಮಿನಾಲಜಿ, ಯಾವ ಡೇಟಿಗೆ ನಾವು ರೆಕಾರ್ಡ್ ಮಾಡಬೇಕು, ಯಾವ ಪ್ರೈಸ್ಗೆ ಇಶ್ಯೂ ಮಾಡಬೇಕು, ಅದಾದಮೇಲೆ ಎಷ್ಟು ರೇಷಿಯೋದಲ್ಲಿ ನಿಮಗೆ ರೈಟ್ಸ್ ಇಶ್ಯೂನ ನೀವು ಎಂಟೈಟಲ್ ಮಾಡ್ಕೋಬೋದು, ಆಮೇಲೆ ಬೇಡಲಿಲ್ಲ ಅಂದರೆ ಸೆಕೆಂಡ್ರಿ ಮಾರ್ಕೆಟಲ್ಲಿ ಮಾರ್ಬೋದು, ಇಲ್ಲ ಅಂದರೆ ಅದನ್ನು ಹಾಗೆ ಬಿಟ್ಟರೆ ತಾನಾಗಿ ಎಕ್ಸ್ಪೈರಿ ಆಗುತ್ತೆ. ಇದ್ರ ಬಗ್ಗೆ ನಾವು ಇಟ್ಕೋಬೇಕು. ಏನಪ್ಪ ಸ್ಟೆಪ್ಸು ಅಂತ ಹೇಳಿದ್ರೆ, ಮೊದಲನೇದು ಕಂಪನಿ ಆ ರೈಟ್ಸ್ ಇಶ್ಯೂನ ಒಂದು ಸ್ಪೆಸಿಫೈಯಿಂಗ್ ರೆಕಾರ್ಡ್ ಡೇಟ್ ಇಟ್ಕೊಂಡ್ಬಿಟ್ಟು ಎಂಟೈಟಲ್ಮೆಂಟ್ ರೇಷಿಯೋ ಮತ್ತು ಇಶ್ಯೂ ಪ್ರೈಸ್ನ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ. ಯಾರ್ಯಾರು ಆ ಶೇರ್ಸ್ನ ಆ ರೆಕಾರ್ಡ್ ಡೇಟ್ ಒಳಗಡೆ ಇಟ್ಕೊಂಡಿರ್ತಾರೆ ದೇ ಆರ್ ಎಲಿಜಿಬಲ್ ಫಾರ್ ರೈಟ್ಸ್ ಇಶ್ಯೂ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಒಂದು ಲಿಮಿಟೆಡ್ ಪೀರಿಯಡ್ ಇರುತ್ತೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಸೊ ಆ ಪೀರಿಯಡ್ ಒಳಗಡೆ ಶೇರ್ ಹೋಲ್ಡರ್ಸು ಅವ್ರ ಒಪಿನಿಯನ್ನ ಹೇಳಬೇಕು.
ಎಸ್ ನಾನು ಸಬ್ಸ್ಕ್ರೈಬ್ ಮಾಡ್ಕೋತೀನಿ, ಇಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಆ ರೈಟ್ಸ್ಗೆ ಆಫರ್ ಪೀರಿಯಡ್ ಅಂತ ಹೇಳುತ್ತೆ. ಅದಾದಮೇಲೆ ಅಲೋಕೇಶನ್ ಡೇಟ್, ದಟ್ ಈಸ್ ಅಲಾಟ್ಮೆಂಟು. ಸೊ ಫೈನಲಿ ಏನಾಗುತ್ತೆ, ಯಾರ್ಯಾರು ಆ ಪರ್ಟಿಕ್ಯುಲರ್ ರೈಟ್ಸ್ ಇಶ್ಯೂನ ಎಕ್ಸೈಸ್ ಮಾಡಿರ್ತಾರೆ ಅಂಥವ್ರಿಗೆ ಶೇರ್ಸು ಹೋಗುತ್ತೆ. ಅಲಾಟ್ಮೆಂಟ್ ಡೇಟ್ ಅಂತ ಬರುತ್ತೆ. ಅರ್ಥ ಆಯ್ತಲ್ಲ? ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಅನ್ಕೊಳ್ಳಿ ನಿಮ್ಮ ಹತ್ರ ಒಂದು ಯಾವುದೋ ಒಂದು ABC ಕಂಪನಿದು 200 ಶೇರ್ಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಈಗ ಕಂಪನಿ ಬಂದ್ಬಿಟ್ಟು 1:4 ರೈಟ್ಸ್ ಇಶ್ಯೂ ಅಂತ ಅನೌನ್ಸ್ ಮಾಡ್ತಾರೆ. ಅಂದರೆ ಒಂದು 80 ರೂಪಾಯಿ ಪರ್ ಶೇರ್ ಅಂತ ಅನ್ಕೊಳ್ಳಿ. ಈಗ ಮಾರ್ಕೆಟ್ ರೇಟು 100 ಓಡ್ತಾ ಇದೆ ಅಂತ ಅನ್ಕೊಳ್ಳೋಣ. ಅವ್ರ ರೈಟ್ಸ್ 80 ರೂಪಾಯಿಗೆ ಇಶ್ಯೂ ಮಾಡ್ತಾರೆ. ಅಂದರೆ ಏನರ್ಥ, ನಿಮ್ಮ ಹತ್ರ ಎವ್ರಿ 4 ಶೇರ್ಸ್ಗೆ ಒಂದು ಎಕ್ಸ್ಟ್ರಾ ಶೇರ್ಸ್ನ ಅವ್ರು ಕೊಡ್ತಾರೆ ಅಂತ ಅರ್ಥ. ಅರ್ಥ ಆಯ್ತಾ? ಸೊ ಇದರಿಂದ ಏನಪ್ಪ ಅಡ್ವಾಂಟೇಜ್ ಆಯಿತು ಅಂದರೆ, ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಎಷ್ಟು? 80 ರೂಪಾಯಿ. ಈಗ ಮಾರ್ಕೆಟಲ್ಲಿ 100 ರೂಪಾಯಿಗೆ ಓಡ್ತಾ ಇದೆ, ಡಿಸ್ಕೌಂಟಲ್ಲಿ ಸಿಗುತ್ತೆ 80 ರೂಪಾಯಿಗೆ. ನಿಜವಾಗ್ಲೂ ಅವ್ರು ತೊಗೊಳ್ತಾ ಇರೋವಂಥ ಪರ್ಪಸ್ಸು ಪಾಸಿಟಿವ್ ಆಗಿತ್ತು ಅಂದರೆ, ನೀವು ಆ ಪರ್ಟಿಕ್ಯುಲರ್ ರೈಟ್ಸ್ ಇಶ್ಯೂಗೆ ನೀವು ಎಕ್ಸಸೈಸ್ ಮಾಡ್ಬೋದು. ಅದಾದಮೇಲೆ ಏನಾಗುತ್ತೆ, ಆಲ್ರೆಡಿ ನಿಮ್ಮ ಹತ್ರ ಒಂದು 200 ಶೇರ್ಸ್ ಇರುತ್ತೆ, ಪ್ಲಸ್ 50 ಶೇರ್ ಹೊಸದಾಗಿ ತೊಗೋತೀರಾ ಅಂದರೆ ನಿಮ್ಮ ಹತ್ರ 250 ಶೇರ್ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ನಾವು ಕಟ್ಕೋಬೇಕಾಗಿರೋದು. ಸೊ ಶೇರ್ಸ್ ಎಷ್ಟು ಆಫರ್ ಮಾಡ್ತಾ ಇದ್ದಾರೆ? 1:4. ಇದು ನಮ್ಗೆ ಬೇಕಾಗಿರೋದು. ಸೊ ಪೋಸ್ಟ್ ಹೋಲ್ಡಿಂಗ್ ನಮ್ಗೆ ಏನಾಗುತ್ತೆ, 200 ಇರೋದು 250 ಆಗುತ್ತೆ. ಸೊ ರೈಟ್ಸ್ ಇಶ್ಯೂ ಅನ್ನೋದು ತುಂಬ ಮುಖ್ಯ. ಸೊ ಇಂಪ್ಯಾಕ್ಟ್ ಏನು? ಜನರಲ್ ಫಾರ್ಮುಲಾ ಒಂದಿದೆ ಸ್ನೇಹಿತರೆ, ಇದು ನೋಡ್ಕೊಳ್ಳಿ. TERP ಅಂದರೆ ಥಿಯರಿಟಿಕಲ್ ಎಕ್ಸ್ ರೈಟ್ಸ್ ಪ್ರೈಸ್ ಈಸ್ ಈಕ್ವಲ್ ಟು ಕರೆಂಟ್ ಶೇರ್ ಇಂಟು ಕರೆಂಟ್ ಪ್ರೈಸ್ ಪ್ಲಸ್ ನ್ಯೂ ಶೇರ್ ಇಂಟು ಇಶ್ಯೂ ಪ್ರೈಸ್ ಡಿವೈಡೆಡ್ ಬೈ ಟೋಟಲ್ ಶೇರ್ಸ್ ಪೋಸ್ಟ್ ಇಶ್ಯೂ. ಸೊ ಇದನ್ನು ನಾವು ಯಾವ ರೀತಿ ಪ್ರೈಸ್ನ ಅಡ್ಜಸ್ಟ್ ಮಾಡ್ತಾರೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾನೆ. ಅಂದರೆ ಮುಂಚೆ ನಮ್ಮ ಹತ್ರ 200 ಶೇರ್ ಇತ್ತು, 100 ರೂಪೀಸ್ ಪ್ರೈಸ್ ತಕ್ಕಂಗೆ. ಇವಾಗ ನಮಗೆ 50 ಶೇರ್ ಸಿಕ್ಕಿದೆ, 80 ರೂಪಾಯಿ ಪ್ರೈಸ್ ತಕ್ಕಂಗೆ. ಸೊ ಏನಾಗತ್ತದು, ಥಿಯರಿಟಿಕಲ್ ಎಕ್ಸ್ ರೈಟ್ಸ್ ಪ್ರೈಸ್ ಏನಾಗುತ್ತೆ ಅಂತ ಹೇಳಿದ್ರೆ 200 ಮಲ್ಟಿಪ್ಲೈಡ್ ಬೈ 100 ಪ್ಲಸ್ 50 ಮಲ್ಟಿಪ್ಲೈಡ್ ಬೈ 80 ಡಿವೈಡೆಡ್ ಬೈ 200 ಪ್ಲಸ್ 50. ಟೋಟಲ್ ಇವೆಲ್ಲ ಮಾಡಿದ್ರೆ ಕ್ಯಾಲ್ಕುಲೇಷನ್ ನಂಬರ್ ಅವರು 96 ಬರುತ್ತೆ. ಮುಂಚೆ ನಿಮ್ಮ ಹತ್ರ 100 ರೂಪೀಸ್ ಇಲ್ಲಿತ್ತು, ಇವಾಗ ಏನಾಗಿದೆ ಅಂದರೆ 250 ಶೇರ್ ಇದೆ. ಆಫ್ಟರ್ ಎಕ್ಸಸೈಸಿಂಗ್ ದ ರೈಟ್ಸ್ ನಿಮ್ಗೆ ಅದು 96 ರೂಪಾಯಿ ಆಗಿದೆ. ಅರ್ಥ ಆಯ್ತಾ? ಸೊ ಅಡ್ವಾಂಟೇಜು ನಿಮಗೆ ಕಂಪನಿ ಬೇಸಿಸ್ ಮೇಲೂ ಕೂಡ ಅಡ್ವಾಂಟೇಜ್ ಇದೆ, ಶೇರ್ ಹೋಲ್ಡರ್ ಬೇಸಿಸ್ ಮೇಲೂ ಕೂಡ ಅಡ್ವಾಂಟೇಜ್ ಇದೆ. ಏನಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಕಂಪನೀಸ್ಗೆ ಅದು ಕಾಸ್ಟ್ ಎಫೆಕ್ಟಿವ್, ಕರೆಕ್ಟಾ? ರೈಸ್ ದ ಕ್ಯಾಪಿಟಲ್. ಆ್ಯಂಡ್ ಶೇರ್ ಹೋಲ್ಡರ್ಸ್ಗೇನು ಕಮ್ಮಿ ರೇಟ್ಗೆ ಅವರು ಶೇರ್ಸ್ನ ಬೈ ಮಾಡ್ಬೋದು. ಆ್ಯಂಡ್ ಕಂಪನೀಸ್ಗೆ ಏನು ಅಂದರೆ ದೇ ಕ್ಯಾನ್ ರಿಟೈನ್ ದ ಕಂಟ್ರೋಲ್. ಯಾಕೆ? ಹೊಸ ಇನ್ವೆಸ್ಟರ್ ಇನ್ವಾಲ್ವ್ ಆಗದೆ ಇರೋದ್ರಿಂದ ಆ ಕಂಟ್ರೋಲ್ನ ಅವರೇ ರಿಟೈನ್ ಮಾಡ್ಕೋತಾರೆ. ಆ್ಯಂಡ್ ಈಗ ನನಗೆ ಇಷ್ಟ ಇಲ್ಲಪ್ಪ ರೈಟ್ಸ್ನ ಇಶ್ಯೂ, ಇಟ್ಕೊಂಡಿರೋಕ್ಕೆ ಇಷ್ಟ ಇಲ್ಲ, ನಾನು ಏನು ಮಾರ್ಬಿಡ್ಬೋದು, ನಾವು ಅದನ್ನು ಮಾರ್ಬಿಟ್ಟು ಎಕ್ಸ್ಟ್ರಾ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಕರೆಕ್ಟ್ ತಾನೆ? ಆ್ಯಂಡ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ಸಿಗ್ನಲ್ಸ್ ಫಿನಾನ್ಷಿಯಲ್ ಡಿಸ್ಟ್ರೆಸ್ ಇಫ್ ಫ್ರೀಕ್ವೆಂಟ್ ರೈಟ್ ಇಶ್ಯೂ ಇಸ್ ಅಕರ್ಡ್. ಒಂದು ಸತಿ ಮಾಡ್ತಾ ಇದ್ದಾನೆ ಒಪ್ಕೋತೀವಿ, ಪದೇ ಪದೇ ರೈಟ್ಸ್ ಇಶ್ಯೂ ಮಾಡಿದಾಗ ಏನಾಗುತ್ತೆ ಅಂದರೆ ಏನೋ ಫಿನಾನ್ಷಿಯಲ್ ಡಿಸ್ಟ್ರೆಸ್ ಇದೆ ಅಂತ ಅರ್ಥ. ಸೊ ಇನ್ನೊಂದು ಏನಾಗುತ್ತೆ, ಶೇರ್ ಹೋಲ್ಡರ್ಸ್ಗೆ ಪದೇ ಪದೇ ಅವ್ರು ಎಕ್ಸ್ಟ್ರಾ ದುಡ್ಡು ಹಾಕಿ ಶೇರ್ಸ್ನ ತೊಗೊಳ್ಬೇಕಾಗತ್ತೆ. ಮುಂಚೆನೇ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಮತ್ತೆ ಅವ್ರು ಎಕ್ಸ್ಟ್ರಾ ಫಂಡ್ಸ್ನ ಅಲೋಕೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ನೊಂದು, ಓನರ್ಶಿಪ್ನ ಕೂಡ ಡೈಲ್ಯೂಟ್ ಮಾಡೋ ಸಾಧ್ಯತೆಗಳಿದೆ. ಅವ್ರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ಅದೊಂದು ಶೇರ್ ಯಾರಿಗೆ? ಕಂಪನಿಗಳಿಗೆ. ದೇ ಕ್ಯಾನ್ ಡೈಲ್ಯೂಟ್ ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ಆ್ಯಂಡ್ ಇವ್ರಿಗೆ ಏನಾಗುತ್ತೆ, ಶೇರ್ ಹೋಲ್ಡರ್ಸ್ಗೆ ಓನರ್ಶಿಪ್ ಪರ್ಸೆಂಟೇಜು ಡೈಲ್ಯೂಟ್ ಆಗೋಗ್ಬಿಡುತ್ತೆ ಯಾವಾಗ ರೈಟ್ಸ್ ಆರ್ ನಾಟ್ ಎಕ್ಸಸೈಸ್ಡ್. ಸೊ ಅವ್ರಿಗೆ ಆದಂಥ ಅಡ್ವಾಂಟೇಜು ಇದೆ, ಅವ್ರಿಗೆ ಆದಂಥ ಡಿಸ್ಅಡ್ವಾಂಟೇಜು ಇದೆ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ ಬನ್ನಿ. 2020ರಲ್ಲಿ ರಿಲಯನ್ಸ್ ಬಂದ್ಬಿಟ್ಟು 1:15 ಅಂತ ಅನೌನ್ಸ್ ಮಾಡಿದ್ರು. ಅಂದರೆ ಏನರ್ಥ, ಆ ಟೈಮ್ನಲ್ಲಿ ಮಾರ್ಕೆಟ್ ರೇಟ್ ಬಂದ್ಬಿಟ್ಟು 1450 ರೂಪಾಯಿ ಓಡ್ತಾ ಇತ್ತು. ಆವಾಗ ಇವ್ರು ಇಶ್ಯೂ ಎಷ್ಟಕ್ಕೆ ಮಾಡಿದ್ದು? 1257 ಪರ್ ಶೇರ್ ಮಾಡಿದ್ದು. ರೆಕಾರ್ಡ್ ಡೇಟ್ ಬಂದ್ಬಿಟ್ಟು 14th ಮೇ. ಈಗ ಅನ್ಕೊಳ್ಳಿ ನಮ್ಮ ಹತ್ರ ಒಂದು 150 ಶೇರ್ ಇತ್ತು ಅಂತ ಅನ್ಕೊಳ್ಳೋಣ. ಸೊ 1:15 ಅಂತ ಮಾಡಿದ್ದಾರೆ. ಅಂದರೆ 150 ಡಿವೈಡೆಡ್ ಬೈ 15 ಅಂದರೆ ನನಗೆ 10 ಹೊಸ ಶೇರ್ ಸಿಗುತ್ತೆ. ಯಾವ ಪ್ರೈಸ್ಗೆ? 1257 ರೂಪಾಯಿಗೆ. ಆವಾಗ ಮಾರ್ಕೆಟ್ ಎಷ್ಟು ಓಡ್ತಾ ಇತ್ತು? 1450. ಸೊ ಈ ರೈಟ್ಸ್ ಇಶ್ಯೂ ಅನ್ನೋದು ನಮಗೆ ಕಮ್ಮಿ ರೇಟಿಗೆ ಸಿಗತ್ತೆ ಅನ್ನೋದು ಬಿಟ್ಟರೆ ನಮಗೆ ಡಿಸ್ಅಡ್ವಾಂಟೇಜು ಅಡ್ವಾಂಟೇಜ್ ನಾವು ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಸರ್ ನಾವು ಯಾವಾಗ ಅದನ್ನು ಟ್ರೇಡ್ ಮಾಡಬೇಕು? ರೈಟ್ಸ್ ಇಶ್ಯೂ ಮಾಡಿದಾಗ ನಾವು ಯಾವಾಗ ಅದನ್ನು ಟ್ರೇಡ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಬೇಸಿಕ್ ಸ್ಟ್ರಾಟಜಿ ಏನು ಮಾಡ್ತೀವಿ? ಕಾಲ್ ಆಪ್ಷನ್ನ ಬೈ ಮಾಡ್ತೀವಿ. ಅನೌನ್ಸ್ಮೆಂಟ್ ಆದ ತಕ್ಷಣವೇ ಅದು ಮಾರ್ಕೆಟ್ ಸೆಂಟಿಮೆಂಟ್ನ ಬೂಸ್ಟ್ ಮಾಡೋ ಥರ ಅನೌನ್ಸ್ಮೆಂಟ್ ಆಗಿತ್ತು ಅಂದರೆ ಕಾಲ್ನ ಬೈ ಮಾಡ್ತೀವಿ. ಯಾಕೋಸ್ಕರ ಅಂದರೆ ನಾವು
ಫಂಡ್ಸ್ ಗ್ರೋತ್ ಎಕ್ಸ್ಪ್ಯಾನ್ಷನ್ಗೋಸ್ಕರ ಮಾಡ್ತಾ ಇದ್ದೀವಿ, ಅಥವಾ ಶಾರ್ಟ್ ಟರ್ಮ್ ರ್ಯಾಲಿ ಮೂವ್ಮೆಂಟ್ಗೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ರೈಟ್ಸ್ ಇಶ್ಯೂ ಮಾಡಿದಾಗೆಲ್ಲ ನೀವು ಅಬ್ಸರ್ವ್ ಮಾಡಿರಿ, ಮೋಸ್ಟ್ ಆಫ್ ದ ಟೈಮು ಕಾಲ್ ಪ್ರೀಮಿಯಮ್ಸ್ ಶೂಟ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಬೋದು, ರೈಟ್ಸ್ ಇಶ್ಯೂ ಯಾವಾಗ ಅನೌನ್ಸ್ಮೆಂಟ್ ಆಗತ್ತೆ ಆವಾಗ ನೀವು ಕಾಲ್ನ ಬೈ ಮಾಡೋದು. ಅಂದರೆ ಈಗ ಅನ್ಕೊಳ್ಳಿ, ಸ್ಟಾಕ್ ಪ್ರೈಸ್ 500 ರೂಪಾಯಿ ಓಡ್ತಾ ಇದೆ, ಸ್ಟ್ರೈಕ್ ಪ್ರೈಸ್ 520 ಪ್ರೀಮಿಯಂ 10 ರೂಪಾಯಿ ಇತ್ತು ಅಂತ ಅನ್ಕೊಳ್ಳಿ. ನಿಜವಾಗ್ಲೂ ರೈಟ್ಸ್ ಇಶ್ಯೂ ಪಾಸಿಟಿವ್ ಆಗಿ ಇತ್ತು ಅಂದರೆ ಆ 10 ರೂಪಾಯಿ ಪ್ರೀಮಿಯಂ ಇರೋದು 12ರಿಂದ 13 ರೂಪಾಯಿ ಕೊಟ್ಟೋಗುತ್ತೆ ಇಮ್ಮಿಡಿಯೇಟ್ ಅನೌನ್ಸ್ಮೆಂಟ್ ಮಾಡ್ತಿದ್ದಂಗೆ. ಸೊ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸೊ ಇವಾಗ ಪಾಯಿಂಟ್ ಏನು ಅಂದರೆ, ಯಾವಾಗ ನಾವು ಆಪ್ಷನ್ಸ್ನ ಟ್ರೇಡ್ ಮಾಡಬೇಕು ಬಿಫೋರ್ ದ ರೈಟ್ಸ್ ಇಶ್ಯೂ ಆ್ಯಂಡ್ ಅನೌನ್ಸ್ಮೆಂಟ್. ಯಾವಾಗ ಅದಕ್ಕೇನಪ್ಪ ಮಾಡಬೇಕು ಅಂದರೆ, ರೈಟ್ಸ್ ಇಶ್ಯೂ ಮಾಡೋಕ್ಕಿಂತ ಮುಂಚೆ ನಾವು ಪುಟ್ ಆಪ್ಷನ್ನ ಬೈ ಮಾಡ್ತೀವಿ. ಯಾಕೆ, ಅಕಸ್ಮಾತ್ ಪ್ರೈಸ್ ಡ್ರಾಪ್ ಆಗ್ಬಿಟ್ರೆ ಪುಟ್ ಆಪ್ಷನಲ್ಲಿ ನಾವು ಸ್ವಲ್ಪ ತಗೋಬೋದಲ್ವಾ. ಸೊ ಏನಕ್ಕೋಸ್ಕರ ಅಂದರೆ, ಆನ್ ಎಕ್ಸ್ ರೈಟ್ ಡೇಟ್ ಜನರಲ್ ಆಗಿ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಸ್ಟಾಕ್ ಪ್ರೈಸಸ್ ಡಿಕ್ಲೈನ್ ಆಗುತ್ತೆ ಬೈ ದ ವ್ಯಾಲ್ಯೂ ಆಫ್ ದ ರೈಟ್ಸ್ ಆಫರ್ಡ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅನ್ಕೊಳ್ಳಿ, ಕರೆಂಟ್ ಪ್ರೈಸ್ 300 ರೂಪಾಯಲ್ಲಿ ಓಡ್ತಾ ಇದೆ ಅನ್ಕೊಳ್ಳೋಣ. ಒಂದು ಶೇರು 20 ರೂಪಾಯಿ ಫಾರ್ ಎವ್ರಿ 3 ಶೇರ್ ಹೆಲ್ಡ್ಸ್ ಅಂತ ಅನ್ಕೊಳ್ಳೋಣ, 200 ರುಪೀಸ್. ಅಂದರೆ ರೈಟ್ಸ್ ಇಶ್ಯೂ ಎಷ್ಟಕ್ಕೆ ಮಾಡಿದ್ದಾರೆ, 1:3 ಮಾಡಿದ್ದಾರೆ, ಆಯ್ತಾ, ಅಟ್ ದ ರೇಟ್ ಆಫ್ 200 ರುಪೀಸ್. ಸೊ ಈಗ ಏನಾಗುತ್ತೆ, 300 ರೂಪಾಯಿ ಇರೋ ಶೇರು ಅದೇ ಆಟೋ ಅಡ್ಜಸ್ಟ್ಮೆಂಟ್ ಆಗಿ 275ಕ್ಕೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, 290 ಅಥವಾ 300 ಒಂದು ಪುಟ್ ಆಪ್ಷನ್ನ ಬೈ ಮಾಡಿ ಇಟ್ಕೋತೀವಿ. ಯಾವತ್ತು, ಎಕ್ಸ್ ರೈಟ್ಸ್ ಡೇಟಲ್ಲಿ. ಅದು ಒನ್ ಆಫ್ ದಿ ಸ್ಟ್ರಾಟಜಿ. ಆಯಿತು ಅಂದರೆ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್, ಕರೆಕ್ಟಾ. ಸೊ ಡ್ಯೂರಿಂಗ್ ದ ರೈಟ್ಸ್ ಇಶ್ಯೂ ಸಬ್ಸ್ಕ್ರಿಪ್ಷನ್ ಪೀರಿಯಡ್ ಆವಾಗ ನಾವೇನು ಮಾಡ್ತೀವಿ ಅಂದರೆ ಆಪ್ಷನ್ ಸೆಲ್ಲರ್ ಆಗ್ತೀವಿ. ಯಾಕೆ ಅಂದರೆ ಐ ವಿ ತುಂಬ ಜಾಸ್ತಿ ಇರುತ್ತೆ. ಸೊ ಇದೇನಾಗುತ್ತೆ ಅಂದರೆ, ಇಂಪ್ಲಾಯ್ಡ್ ವಾಲಟಿಲಿಟಿ ಏನಿದೆ, ಇಟ್ ಆಫನ್ ರೈಸಸ್ ಡ್ಯೂರಿಂಗ್ ಎ ರೈಟ್ ಇಶ್ಯೂ. ಯಾಕೋಸ್ಕರ ಮಾರ್ಕೆಟಲ್ಲಿ ಏನು ಬೇಕಾರಾಗ್ಬೋದು, ಹೆವಿ ಅನ್ಸರ್ಟೆಂಟಿ ಇರುತ್ತೆ, ಮೇಲಾರು ಹೋಗ್ಬೋದು, ಕೆಳಗಾರು ಬರ್ಬೋದು. ಸೊ ಆಪ್ಷನ್ ಪ್ರೀಮಿಯಮ್ಸ್ನ ಸಡನ್ ಆಗಿ ಇನ್ಫ್ಲೇಟ್ ಮಾಡಿಬಿಡುತ್ತೆ. ಅದಕ್ಕೆ ಆ ಟೈಮ್ನಲ್ಲಿ ಆ ಇನ್ಫ್ಲೇಟಿಂಗ್ ವ್ಯಾಲ್ಯೂ ಏನಿದೆ ಅದನ್ನು ನಾವು ಕಂಟ್ರೋಲ್ಗೆ ತಗೊಳ್ಳಿಕ್ಕೆ ಜನರಲ್ ಆಗಿ ರೈಟ್ಸ್ ಇಶ್ಯೂ ಮಾಡೋಕ್ಕಿಂತ ಮಾಡಬೇಕಾದ್ರೆ ನಾವು ಆಪ್ಷನ್ ಸೆಲ್ಲರ್ ಆಗಿರ್ತೀವಿ. ಐದರ್ ಕಾಲ್ ಆಪ್ಷನ್ ಸೆಲ್ಲಾರು ಹೊಡಿಬೋದು ಅಥವಾ ಪುಟ್ ಆಪ್ಷನ್ ಸೆಲ್ಲಾರು ಹೊಡಿಬೋದು, ಕರೆಕ್ಟ್ ಅಲ್ವಾ. ಸೊ ಅಕಸ್ಮಾತ್ ಏನಾದ್ರು ರೀಬೌನ್ಸ್ ಆಗುತ್ತೆ ಅಂತ ಗೊತ್ತಾಯ್ತು ಅಂದರೆ ಎನಿ ಟೈಮ್ ನಾವು ಆಪ್ಷನ್ ಬೈಯರ್ ಆಗಿ ನಾವು ಕನ್ವರ್ಟ್ ಆಗ್ಬೋದು, ಕರೆಕ್ಟ್ ಅಲ್ವಾ. ಸೊ ಅಂದರೆ ಅನ್ಕೊಳ್ಳಿ, ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 300 ರೂಪಾಯಿಲಿ ಓಡ್ತಾ ಇದೆ, ರೈಟ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ, ಆವಾಗ 250 ರೂಪಾಯಿ ಡ್ರಾಪ್ ಆಗ್ಬಿಡ್ತು. ಆಮೇಲೆ ಸಡನ್ ಆಗಿ ಡ್ರಾಪ್ ಆಗಿರೋದಂದ್ರೆ ಡೆಫಿನೆಟ್ಲಿ ಒಂದು ಬೌನ್ಸ್ ಬ್ಯಾಕ್ ಇದ್ದೇ ಇರುತ್ತಲ್ವಾ, ವಾಪಸ್ 280 290ಗೆ. ಸೊ ಆ ಟೈಮಲ್ಲಿ ನಾವೇನು ಮಾಡ್ಬೋದು, ಒಂದು 260 ಆ ಥರದ್ದು ಒಂದು 5 ರೂಪಾಯಿ ಪ್ರೀಮಿಯಮಲ್ಲಿ ಓಡ್ತಾ ಇರ್ತಲ್ಲ, ಕಾಲ್ ಆಪ್ಷನ್ನ ಬೈ ಮಾಡಿದ್ರೆ ದಟ್ ವಿಲ್ ಬಿ ಅನ್ ಅಡ್ವಾಂಟೇಜ್. ಸರಿ ಸರ್, ಪ್ರೀ ನೋಡಿದ್ವಿ, ಡ್ಯೂರಿಂಗ್ ಎಕ್ಸಿಕ್ಯೂಷನ್ ನೋಡಿದ್ವಿ, ಪೋಸ್ಟ್ ರೈಟ್ ಇಶ್ಯೂಸ್ ನಾವೇನು ಮಾಡಬೇಕು. ಡೆಫಿನೆಟ್ಲಿ ಏನಾಗುತ್ತೆ ಅಂದರೆ, ಆಪ್ಷನ್ ಪ್ರೀಮಿಯಂ ಏನು ಆಗತ್ತೆ ಆ ಟೈಮಲ್ಲಿ ಅಂತ ಹೇಳಿದ್ರೆ, ಪ್ರೈಸಸ್ಸು ಕರೆಂಟ್ ಪ್ರೈಸ್ಗಿಂತ ಕಮ್ಮಿ ಆಗೋಗ್ಬಿಟ್ಟಿರುತ್ತೆ. ಅದು ಸ್ವಲ್ಪ ಸ್ಟ್ರೈಕ್ ಪ್ರೈಸ್ಗಳೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ, ಗೊತ್ತಾ. ಸೊ ಹಾಗಾಗಿ ಮಿಸ್ಪ್ರೈಸಿಂಗ್ ಆಗೋ ಸಾಧ್ಯತೆಗಳಿಂದ ನಾವೇನು ಮಾಡ್ತೀವಿ ಅಂದರೆ, ಆ ಟೈಮಲ್ಲೂ ಕೂಡ ಅಂಡರ್ ವ್ಯಾಲ್ಯೂಡ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ. ಸೊ ತುಂಬ ಚೀಪಾಗಿ ಸಿಗುತ್ತೆ. ಯಾವುದು, ಇಂಪ್ಲಾಯ್ಡ್ ವಾಲಟಿಲಿಟಿ ಆಲ್ಮೋಸ್ಟ್ ನಮಗೆ 10-0 ಬಂದ್ಬಿಟ್ಟಿರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಇಂಪ್ಲಾಯ್ಡ್ ವಾಲಟಿಲಿಟಿ ಲೆಸ್ ದ್ಯಾನ್ 10 ಇದ್ದಾಗ ಬೈಯರ್ಸ್ ಆಗ್ತೀವಿ, ಮೋರ್ ದೆನ್ 80 ಇದ್ದಾಗ ಸೆಲ್ಲರ್ಸ್ ಆಗ್ತೀವಿ. ಸೊ ಡ್ಯೂರಿಂಗ್ ದ ಇಶ್ಯೂ ಸೆಲ್ಲರು ಆ್ಯಂಡ್ ಪೋಸ್ಟ್ ಇಶ್ಯೂ ಆಪ್ಷನ್ ಬೈಯರ್ ಆಗ್ತೀವಿ. ಗುಡ್ ನ್ಯೂಸ್ ಇತ್ತು ಅಂದರೆ ಕಾಲ್ ಬೈ, ಬ್ಯಾಡ್ ನ್ಯೂಸ್ ಇತ್ತು ಅಂದರೆ ಕಾಲ್ ಸೆಲ್. ಸೊ ಡೆಫಿನೆಟ್ಲಿ ನಾವು ನೋಡಬೇಕಾಗಿರೋದೇನು, ಒಂದು ಇಂಪ್ಲಾಯ್ಡ್ ವಾಲಟಿಲಿಟಿ, ಟೈಮ್ ಡಿಕೆ ಮತ್ತು ಡೈಲ್ಯೂಷನ್ ಇಂಪ್ಯಾಕ್ಟ್ ಯಾವ ಥರ ಆಗುತ್ತೆ, ಲಿಕ್ವಿಡಿಟಿ, ಇವೆಲ್ಲ ಚೆಕ್ ಮಾಡಿಕೊಂಡೆ ಟ್ರೇಡ್ ಮಾಡಬೇಕು. ಅನ್ಕೊಳ್ಳಿ, ಒಂದು XYZ ಕಂಪನಿ ಇದೆ, ಅವರು 1:4 ಅನೌನ್ಸ್ ಮಾಡಿದ್ದಾರೆ 200 ರೂಪಾಯಿ ತಕ್ಕಂತೆ. ಈಗ ಪ್ರೈಸ್ ಬಂದ್ಬಿಟ್ಟು 250 ರೂಪಾಯಿ ಹೇಳ್ತಾ ಇದೆ. ಅವರು ಒಂದು ಶೇರ್ಗೆ ಅಂದರೆ ಫಾರ್ ಎವ್ರಿ 4 ಶೇರ್ಸ್ ಯು ವಿಲ್ ಗೆಟ್ 1 ಎಕ್ಸ್ಟ್ರಾ ಶೇರ್ ಅಂತ ಮಾಡಿದ್ದಾರೆ. 10 ಡೇಸ್ ದೂರದಲ್ಲಿದೆ, ಆಯಿತಾ. 200 ರುಪೀಸ್ ಓಡ್ತಾ ಇದೆ ಅಂತ ಅನ್ಕೊಳ್ಳೋಣ, ಅಂದರೆ 250 ರೂಪಾಯಿ ಓಡ್ತಾ ಇದೆ, ಅವ್ರು ರೈಟ್ಸ್ ಇಶ್ಯೂ ಮಾಡಿರೋದು 200ಗೆ. ನಾವು ಏನೇನು ಮಾಡ್ಬೋದು, 240 ಪುಟ್ ಆಪ್ಷನ್ ತೊಗೋತೀನಿ. 5 ರೂಪಾಯಿಲಿ ಓಡ್ತಾ ಇದೆ ಅಂತ ಅನ್ಕೊಳ್ಳಿ, 240 ಪುಟ್ ಆಪ್ಷನ್ ತೊಗೋತೀನಿ. ಯಾಕೆ, ಮಾರ್ಕೆಟ್ 250ಕ್ಕಿಂತ ಕೆಳಗಡೆ ಬೀಳುತ್ತೆ ಅಂತ. ಮಾರ್ಕೆಟ್ದು ಪ್ರೈಸಸ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾರೆ. ಅಕಸ್ಮಾತ್ ಏನಾದ್ರು 220 ಆ ಥರ ಬಂತು ಅಂದರೆ ಡೆಫಿನೆಟ್ಲಿ ಒಂದು ಪ್ರಾಫಿಟಬಲ್ ಟ್ರೇಡ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಅದೇ ಥರನೇ ನಾವು ಒಂದು ಜನರಲ್ ಆಗಿ ಟಿಪ್ಸ್ ಯಾವ್ದು ಹೇಳ್ತೀವಿ ಸ್ನೇಹಿತರೆ, ಒಂದು ರೈಟ್ಸ್ದು ಪರ್ಪಸ್ನ ಅನಲೈಸ್ ಮಾಡ್ರಿ, ಪಾಸಿಟಿವಾ ನೆಗೆಟಿವಾ, ಎಕ್ಸ್ಪ್ಯಾನ್ಷನ್ನು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು, ಹೊಸ ಪ್ರಾಡಕ್ಟ್ ಲಾಂಚಿಂಗು ಇಂಥದ್ದಕ್ಕೆ ಅಂತ ಕೇಳಿದ್ರೆ ನೀವು ಅದನ್ನು ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ಅಂದ್ಕೊಂಡು ಯು ಕ್ಯಾನ್
ಅಂಡರ್ ವ್ಯಾಲ್ಯೂಡ್ ಅಂತ ಬರುತ್ತೆ, ಪ್ರೈಸಸ್ ಸ್ವಲ್ಪ ಕಮ್ಮಿ ಆದಂಗೆ ಆಗ್ಬಿಟ್ಟು ಮೇಲೆ ಹೋಗುತ್ತೆ. ಅದೇ ನಾವು ಸಾಲ ತೀರ್ಸಕ್ಕೋಸ್ಕರ ಡೆಟ್ ರೀಪೇಮೆಂಟ್ ಅಂತೆಲ್ಲ ಬಂತು ಅಂದರೆ ಇಟ್ ಇಸ್ ಎ ನೆಗೆಟಿವ್. ಸೊ ಡೆಫಿನೆಟ್ಲಿ ಮಾರ್ಕೆಟ್ ಸೆಂಟಿಮೆಂಟ್ಸ್ನ ಕಂಟಿನ್ಯೂಸ್ ಆಗಿ ನೀವು ಮಾನಿಟರ್ ಮಾಡ್ತಾ ಇರ್ರಿ. ಏನಕ್ಕೋಸ್ಕರ ಅಂದರೆ ರೈಟ್ಸ್ ಇಶ್ಯೂ ಡೆಫಿನೆಟ್ಲಿ ಇಟ್ ಕ್ಯಾನ್ ಇನ್ಫ್ಲೂಯೆನ್ಸ್ ದಿ ಇನ್ವೆಸ್ಟರ್ಸ್ ಕಾನ್ಫಿಡೆಂಟ್. ಅದಾದ್ಮೇಲೆ ಕಾರ್ಪೊರೇಟ್ ಆಕ್ಷನ್ ಅಡ್ಜಸ್ಟ್ಮೆಂಟ್ಸ್ನು ಕೂಡ ನೀವು ನೋಡ್ತಾ ಇರಬೇಕು. ಸೊ ಸ್ಟ್ರೈಕ್ ಪ್ರೈಸಸ್ನ ಅಡ್ಜಸ್ಟ್ ಆಗ್ತಾ ಇರುತ್ತೆ, ಲಾಟ್ ಸೈಜಸ್ಸು ಮತ್ತು ಇದನ್ನು ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಆ್ಯಂಡ್ ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಹೆಡ್ಜಿಂಗ್ ಮಾಡದೆ ಮಾಡಕ್ಕೆ ಹೋಗ್ಬೇಡ್ರಿ. ಸ್ಟ್ರಾಡಲ್ಲು ಸ್ಟ್ರ್ಯಾಂಗಲ್ಲು ಎಲ್ಲದನ್ನು ಕಂಬೈನ್ ಮಾಡಿಕೊಂಡು ಐರನ್ ಬಟರ್ಫ್ಲೈ ಅಥವಾ ಐರನ್ ಕಾಂಡರ್ ಅಂತ ಮಾಡಿಕೊಂಡು ನೀವು ಯು ಕ್ಯಾನ್ ಗೆಟ್ ಇನ್ ಟು ದ ಹೆಡ್ಜಿಂಗ್ ಸ್ಟ್ರಾಟಜೀಸ್. ಸೊ ಯಾವ ರೀತಿ ಒಂದು ರೈಟ್ಸ್ ಇಶ್ಯೂಸ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಬಿಟ್ಟು ಹೈ ಕ್ವಾಲಿಟಿ ಸ್ಟಾಕ್ಸ್ ಇಶ್ಯೂಸ್ ಮಾಡಿದಾಗ ಡೆಫಿನೆಟ್ಲಿ ಯು ಕ್ಯಾನ್ ಮೇಕ್ ಆಪ್ಷನ್ ಆಸ್ ಯರ್ ಪ್ರಾಫಿಟಬಲ್ ಟ್ರೇಡ್. ಸೊ ಇದಾಯಿತು ರೈಟ್ಸ್ ಇಶ್ಯೂಸ್ ಎಪಿಸೋಡ್ 2. ಥ್ಯಾಂಕ್ ಯು ಎವ್ರಿ ಒನ್, ಟೇಕ್ ಕೇರ್. ಮುಂದಿನ ಎಪಿಸೋಡ್ನಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.